Hello students, in the previous class I had been explained about the heterobacterias. Last class ಅಲ್ಲಿ ನಾನು ನಿಮಗೆ ಹೆಟೆರೋಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ತಿಳಿಸಿದ್ದೇನೆ. ಅಂದರೆ ನಾವು ಇಲ್ಲಿಯವರೆಗೆ ಏನೆಲ್ಲ ತಿಳ್ಕೊಂಡಿದ್ದೇವೆ ಅಂತಂದರೆ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ ಅನ್ನೋ ಚಾಪ್ಟ್ರಲ್ಲಿ ಸಿಸ್ಟಮ್ ಕ್ಲಾಸಿಫಿಕೇಷನ್ ಅಥವಾ ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಷನನ್ನು ತಿಳಿಸಿದೆ. ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಂಡಂತಹ ಕ್ಲಾಸಿಫಿಕೇಷನ್ RH ವಿಟೇಕರ್ ಹೇಳಿದಂಥದ್ದು 5 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಷನ್. ಅದು ಯಾವ್ಯಾವುದು ಅಂತಂದರೆ ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಫಂಜೈ, ಪ್ಲಾಂಟಿಯಾ ಆ್ಯಂಡ್ ಅನಿಮಾಲಿಯಾ. ಅದರಲ್ಲಿ ಒಂದೊಂದೇ ಕಿಂಗ್ಡಮ್ಸ್ಗಳನ್ನು ತಿಳ್ಕೊತಾ ಬರ್ತಾ ಇದ್ದೇವೆ. ಕಿಂಗ್ಡಮ್ ಮೊನೇರಾ ಬಗ್ಗೆ ನಾನು ಡೀಟೇಲ್ ಆಗಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನೆಲ್ಲ ಇದ್ದಾವೆ ಕಿಂಗ್ಡಮ್ ಮೊನೇರಾದಲ್ಲಿ ಅಂತ ಹೇಳಿದೆ. ಆ ಕಿಂಗ್ಡಮ್ ಮೊನೇರಾಗಳನ್ನು ಕ್ಲಾಸಿಫೈ ಮಾಡಿದ್ದಾವೆ. ಆ ಕ್ಲಾಸಿಫಿಕೇಷನ್ನು ತಿಳಿಸಿದ್ದಾನೆ. ದ ಕಿಂಗ್ಡಮ್ ಮೊನೇರಾ ಹ್ಯಾಸ್ ಬಿನ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್. ಒಂದು ಆರ್ಕಿಬ್ಯಾಕ್ಟೀರಿಯಾ ಮತ್ತಿನ್ನೊಂದು ಯುಬ್ಯಾಕ್ಟೀರಿಯಾ. ಆರ್ಕಿಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಾಯಿತು, ಎಲ್ಲ ನೀಟಾಗಿ ತಿಳ್ಕೊಂಡಿದ್ದಾವೆ. ಅದಾದಮೇಲೆ ಯುಬ್ಯಾಕ್ಟೀರಿಯಾಸ್ಗಳನ್ನು 3 ಭಾಗವಾಗಿ ವಿಂಗಡಣೆ ಮಾಡಿದ್ದಾವೆ ಅಂತ ನಾನು ಹೇಳಿದೆ. ಇದು ಯಾವ್ಯಾವುದು ಅಂತಂದರೆ ಒಂದು ಮೈಕೋಪ್ಲಾಸ್ಮಾ, ಎರಡನೇದು ಹೆಟೆರೋಬ್ಯಾಕ್ಟೀರಿಯಾ ಆರ್ ದ ನಾರ್ಮಲ್ ಬ್ಯಾಕ್ಟೀರಿಯಾಸ್, ಮತ್ತು ಮೂರನೇದು ಸೈನೋಬ್ಯಾಕ್ಟೀರಿಯಾಸ್. ಮೈಕೋಪ್ಲಾಸ್ಮಾ ಬಗ್ಗೆ ತಿಳ್ಕೊಂಡಾಯಿತು, ಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ತಿಳ್ಕೊಂಡಾಯಿತು. ಈ ಕ್ಲಾಸ್ನಲ್ಲಿ ಸೈನೋಬ್ಯಾಕ್ಟೀರಿಯಾಸ್ಗಳನ್ನು ತಿಳ್ಕೊಳ್ಳೋಣ. ಸೈನೋಬ್ಯಾಕ್ಟೀರಿಯಾಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಬ್ಲೂ ಗ್ರೀನ್ ಆಲ್ಗೆ. ಯಾತಕ್ಕೋಸ್ಕರ ಇದನ್ನು ಬ್ಲೂ ಗ್ರೀನ್ ಆಲ್ಗೆ ಅಂತ ಕರೀತಾರೆ ಅಂತಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಬ್ಲೂ ಗ್ರೀನ್ ಕಲರ್ ಪಿಗ್ಮೆಂಟ್ ದಟ್ ಈಸ್ ಫೈಕೋಸೈನಿನ್. ಫೈಕೋಸೈನಿನ್ ಅನ್ನುವಂತಹ ಒಂದು ಪಿಗ್ಮೆಂಟ್ ಏನು ಬ್ಲೂ ಮತ್ತು ಗ್ರೀನ್ ಕಲರ್ ಪಿಗ್ಮೆಂಟ್ ಆಗಿದೆಯೋ ಅದು ಇರೋದ್ರಿಂದ ಈ ಬ್ಯಾಕ್ಟೀರಿಯಾಸ್ಗಳನ್ನು ನಾವು ಬ್ಲೂ ಗ್ರೀನ್ ಆಲ್ಗೆ ಅಂತಲೂ ಕರೀತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಸೈನೋಬ್ಯಾಕ್ಟೀರಿಯಾ. ಈ ಸೈನೋಬ್ಯಾಕ್ಟೀರಿಯಾಸ್ ದೀಸ್ ಆರ್ ದ ಯೂನಿಸೆಲ್ಯುಲಾರ್, ಪ್ರೊಕ್ಯಾರಿಯೋಟಿಕ್, colonial, filamentous organisms which forms a trichome. ಇದು ಯಾವ ಥರದ್ದಪ್ಪ ಅಂತಂದರೆ ಈ ಸೈನೋಬ್ಯಾಕ್ಟೀರಿಯಾಸ್ಗಳು ಯೂನಿಸೆಲ್ಯುಲಾರ್ ಏಕಜೀವಕೋಶಗಳಿಂದ ಮಾಡಲ್ಪಟ್ಟಂಥವು. ಆಮೇಲೆ ಪ್ರೊಕ್ಯಾರಿಯೋಟಿಕ್ ನಮಗೆಲ್ಲ ಗೊತ್ತಿದೆ, ಬಿಕಾಸ್ ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂಥದ್ದೆಲ್ಲವೂ ಯಾವುದಪ್ಪ ಅಂತಂದರೆ ಪ್ರೊಕ್ಯಾರಿಯೋಟಿಕ್ ಆಗಿರ್ತವೆ ಅಂತ. ಅದಾದಮೇಲೆ ಕಾಲೋನಿಯಲ್. ಈಗ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಕಾಲೋನಿ ಅಂತಂದರೆ ಏನು ಅಂತ ಹೇಳಿದ್ದೇನೆ. ಕಾಲೋನಿ ಮೀನ್ಸ್ the group of cells living together but there will be no any interconnection between one cell to another. ಅದನ್ನು ನಾವು ಕಾಲೋನಿ ಅಂತ ಕರೀತಾ ಇದ್ದೇವೆ. ಎಲ್ಲ ಸೆಲ್ಸ್ಗಳು ಒಗ್ಗೂಡಿರ್ತವೆ ಅಷ್ಟೇ, ಒಂದರ ಮತ್ತು ಮತ್ತೊಂದರ ನಡುವೆ ಯಾವುದೇ ವಿಧವಾದಂತಹ ಸಂಬಂಧ, ದಟ್ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಬ್ಸ್ಟೆನ್ಸ್ ಆಗಿರ್ಬೋದು, ಇಂಟರ್ ಕನೆಕ್ಷನ್ ಯಾವುದು ಇರೋದಿಲ್ಲ. ಅಂಥದನ್ನು ಕಾಲೋನಿ ಅಂತ ಕರೀತೇವೆ. ನಮ್ಮ ಸೈನೋಬ್ಯಾಕ್ಟೀರಿಯಾಸ್ಗಳಲ್ಲಿ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಎಲ್ಲ ಆ ಎಲ್ಲ ಸೆಲ್ಗಳು ಒಗ್ಗೂಡಿರ್ತವೆ, ಆದ್ದರಿಂದ ಕಾಲೋನಿ ಅಂತ ಕರೀತೇವೆ. ಸೊ ಆ ರೀತಿಯಾಗಿ ಒಗ್ಗೂಡಿ ಹೇಗಿದ್ದಾವೆ ಅಂತಂದರೆ ಫಿಲಮೆಂಟಸ್ ಫಾರ್ಮಲ್ಲಿದ್ದಾವೆ, ಒಂದು ಟೇಪ್ ಲೈಕ್ ಇದ್ದಾವೆ. ಆ ರೀತಿಯಾದಂಥ ನೋಡಿ, ದಿಸ್ ಆರ್ ಆಲ್ ದ ಯೂನಿಸೆಲ್ಯುಲಾರ್ structures which has been grouped together to form a colony. ಇದು ಕಾಲೋನಿ, ಇದು ನಾಸ್ಟ್ಯಾಕ್ ಅನ್ನೋ ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದಾನೆ. ಸೊ ಇದು ಒಂದು ನಾಸ್ಟ್ಯಾಕ್ ಕಾಲೋನಿ. ಈ ನಾಸ್ಟ್ಯಾಕ್ನಲ್ಲಿ ನಾವು ಸೆಲ್ಸ್ಗಳು ಒಗ್ಗೂಡುವಿಕೆಯನ್ನು ನೋಡ್ತಾ ಇದ್ದೇವೆ. ಆ ಒಂದು ಸೆಲ್ಸ್ಗಳೆಲ್ಲವೂ ಏನಾಗಿದ್ದಾವೆ ಅಂತಂದರೆ ಉದ್ದವಾಗಿ ಒಂದಕ್ಕೊಂದು ಸೇರಿಕೊಂಡು ಫಿಲಮೆಂಟಸ್ ಸ್ಟ್ರಕ್ಚರ್ ಆಗಿದೆಯಲ್ಲ, ಆ ಫಿಲಮೆಂಟಸ್ ಸ್ಟ್ರಕ್ಚರನ್ನು ನಾವೇನಂತ ಕರೀತೇವೆ ಅಂತಂದರೆ ಟ್ರೈಕೋಮ್ ಅಂತ ಕರೀತಾ ಇದ್ದಾವೆ. An individual filament-like structure in the colony is called as trichome, right? ಆಮೇಲೆ these trichomes or the entire colony is surrounded by the mucilaginous
ಆರ್ ಜಿಲಾಟಿನಸ್ ಶೀತ್. ಇದು ಪ್ರಮುಖವಾಗಿ ಎಲ್ಲಿ ವಾಸ ಮಾಡ್ತದೆ ಅಂತ ನಾನು ಹೇಳಬೇಕಾಗಿತ್ತು. ದೇ ಆರ್ ಕಂಪ್ಲೀಟ್ಲಿ ಅಕ್ವಾಟಿಕ್, ಅಂದರೆ ನೀರಿನಲ್ಲೇ ವಾಸ ಮಾಡುವಂಥವಾಗಿದ್ದಾವೆ ಈ ಸೈನೋಬ್ಯಾಕ್ಟೀರಿಯಾಸ್ಗಳು. ಸೊ ಈ ನೀರಿನಲ್ಲಿ ಮೇಲ್ಭಾಗದಲ್ಲಿ ತೇಲಾಡಿಕೊಂಡು ವಾಸ ಮಾಡುವಂಥ ಈ ಸೈನೋಬ್ಯಾಕ್ಟೀರಿಯಾಸ್ಗಳು ತಮ್ಮ ಹೊರಭಾಗದಲ್ಲಿ, ಆ ಕಾಲೋನಿಯ ಹೊರಭಾಗದಲ್ಲಿ ಮ್ಯೂಸಿಲಾಜಿನಸ್ ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಜಿಲಾಟಿನಸ್ ಶೀತ್ಗಳನ್ನು ಒಂದು ಹೊದಿಕೆಯನ್ನು ಹೊಂದಿದ್ದಾವೆ. ಯಾತಕ್ಕೋಸ್ಕರ ಅಂತಂದರೆ ಟು ಅವಾಯ್ಡ್ ದೆಮ್ಸೆಲ್ಸ್ ಫ್ರಮ್ ಡೆಸಿಕೇಶನ್. ಈ ಸೆಲ್ಸ್ಗಳು ನೀರಿಂದ, ಸಿಂಪಲ್ಲಾಗಿ ಹೇಳೋದಾದರೆ ನೀರಿಂದ ಹಾಳಾಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕಿರುವಂಥ ಶೀತ್ ಯಾವುದು ಅಂತಂದರೆ ಮ್ಯೂಸಿಲಾಜಿನಸ್ ಆರ್ ದ ಜಿಲಾಟಿನಸ್ ಶೀತ್. ನಮಗೆಲ್ಲ ಈಗಾಗಲೇ ಗೊತ್ತಿರುವಂಥ ವಿಚಾರ. ಇದು ಮೊನೇರಾಗಿ ಬರೋದ್ರಿಂದ ದ ಸೆಲ್ ವಾಲ್ ಕಾಂಪೊಸಿಷನ್ ಈಸ್ ಪೆಪ್ಟಿಡೋಗ್ಲೈಕಾನ್ಸ್. ಸೊ ನಮ್ಮ ಸೈನೋಬ್ಯಾಕ್ಟೀರಿಯಾದ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಮ್ಯೂರಿನ್ ಅಂಡ್ ಪೆಪ್ಟಿಡೋಗ್ಲೈಕಾನ್ಸ್. ಇಲ್ಲೊಂದು ಪ್ರಮುಖವಾದಂಥ ಒಂದು ಅಂಶ ನೋಡಿ, ಇಲ್ಲಿ ಆಲ್ ದ ಮೆಂಬರ್ಸ್ ಆಫ್ ಸೈನೋಬ್ಯಾಕ್ಟೀರಿಯಾಸ್ ಆರ್ ಆಟೋಟ್ರೋಫ್ಸ್. ಇಲ್ಲಿ ಯಾವುದು ಬೇರೆ ಜೀವಿಗಳ ಮೇಲೆ ಅವಲಂಬನೆ ಇಲ್ಲವೇ ಇಲ್ಲ. ಸ್ವತಂತ್ರವಾಗಿ ತನ್ನ ಆಹಾರವನ್ನು ತಾನೇ ತಯಾರು ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಜೀವಿಗಳೇ ನಮ್ಮ ಸೈನೋಬ್ಯಾಕ್ಟೀರಿಯಾಸ್ಗಳ ಗುಂಪಿನಲ್ಲಿ ಇರುವಂಥದ್ದು. all the members are autotrophs. They can synthesize their own food, right? They are, ಅಂದರೆ ಇನ್ನೊಂದು ಏನು ಹೇಳ್ಬೋದಪ್ಪ ಅಂದರೆ ದೇ ಆರ್ ಕಂಪ್ಲೀಟ್ಲಿ ಆ್ಯಂಡ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಹಾಗಾದರೆ ತನಗೆ ತಾನೇ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತೆ ಅಂದಮೇಲೆ ಅದರಲ್ಲಿ ಏನಿರಬೇಕಾಗತ್ತೆ? ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಇರಬೇಕಾಗತ್ತೆ. ಯಾವುದೆಲ್ಲ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತವೋ ಅದು ಎರಡು ರೀತಿಯಾಗಿ ಮಾಡ್ಕೊಳ್ತವೆ. ಒಂದು ಫೋಟೋಸಿಂಥೆಟಿಕ್, ಇನ್ನೊಂದು ಕಿಮೋಸಿಂಥೆಟಿಕ್ ಪ್ರೋಸೆಸ್ಸಿಂದ. ನಾನು ಇದನ್ನು ನಿಮ್ಗೆ ತಿಳಿಸಿದ್ದೇನೆ. ನಮ್ಮ ಈ ಸೈನೋಬ್ಯಾಕ್ಟೀರಿಯಾಸ್ ದೇ ಆರ್ ಕಂಪ್ಲೀಟ್ಲಿ ಫೋಟೋಸಿಂಥೆಟಿಕ್, ರೈಟ್? ದೇ ಸಿಂಥಸೈಸ್ ದ ಫುಡ್ ಬೈ ಫೋಟೋಸಿಂಥೆಟಿಕ್ ಪ್ರೋಸೆಸ್. ಸೊ ಅದಾದ ಮೇಲೆ ಇನ್ನೊಂದು ವಿಚಾರ ಇಲ್ಲಿ ಹೇಳ್ತಾ ಇದ್ದೆ, ಆಟೋಟ್ರೋಫಸ್ ಫೋಟೋಸಿಂಥೆಟಿಕ್. ಸೊ ಯಾವುದೆಲ್ಲ ಫೋಟೋಸಿಂಥೆಟಿಕ್ ಆಗಿರ್ತವೋ ಅವುಗಳಲ್ಲಿ ಪಿಗ್ಮೆಂಟ್ಸ್ ಇರಲೇಬೇಕು. ಅದನ್ನು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅಂತ ಕರಿತೇವೆ. ನಮ್ಮ ಸೈನೋಬ್ಯಾಕ್ಟೀರಿಯಾಸಲ್ಲಿ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ಗಳು ಯಾವ್ಯಾವುದಪ್ಪ ಅಂತಂದರೆ, ಏನು ನಾರ್ಮಲ್ ಆಗಿ ಹೈಯರ್ ಪ್ಲ್ಯಾಂಟ್ಸ್ಗಳಲ್ಲಿದೆಯೋ ಕ್ಲೋರೋಫಿಲ್ಸ್, xanthophyls, ಇವುಗಳೇ ಇರುವಂಥದ್ದು. ಇನ್ ಅಡಿಷನ್ ಟು ದ ಕ್ಲೋರೋಫಿಲ್ ಆ್ಯಂಡ್ xanthophyl, ದೀಸ್ ಸೈನೋಬ್ಯಾಕ್ಟೀರಿಯಾಸ್ ಕಂಟೈನ್ ಎ ಮೇಜರ್ ಪಿಗ್ಮೆಂಟ್ ದಟ್ ಈಸ್ ಫೈಕೋಸೈನಿನ್. ಇವುಗಳಲ್ಲಿ ಅವುಗಳನ್ನು ಹೊರತುಪಡಿಸಿ, ಯಾವುದನ್ನು ಹೊರತುಪಡಿಸಿ? ಕ್ಲೋರೋಫಿಲ್ ಮತ್ತು xanthophyl ಹೊರತುಪಡಿಸಿ ಒಂದು ಮೇಜರ್ ಆಗಿರುವಂಥ ಒಂದು ಪಿಗ್ಮೆಂಟ್ ಇದೆ. ಆ ಪಿಗ್ಮೆಂಟೇ ಫೈಕೋಸೈನಿನ್. ನಮ್ಮ ಬಯಾಲಜಿಯಲ್ಲಿ ಫೈಕೋ ಅಂತ ಬಂದರೆ ಆಲ್ಗೆಗೆ ಸಂಬಂಧಪಟ್ಟಿದ್ದು ಅಥವಾ ಆಲ್ಗೆ ರೀತಿಯಾಗಿರುವಂತಹ ಆರ್ಗ್ಯಾನಿಸಮ್ಸ್ ಅಂತ ತಿಳ್ಕೋಬೇಕು. ಫೈಕೋ ಅಂತಂದರೆ ಆಲ್ಗೆ ಅಂತ ಅರ್ಥ. ಫೈಕೋಸೈನಿನ್ ಈಸ್ ದ ಮೇಜರ್ ಪಿಗ್ಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅಡಿಷನ್ ಟು ದ, ಯಾವುದ್ರ ಜೊತೆ ಇದೆ? ಇನ್ ಅಡಿಷನ್ ಟು ದ ಕ್ಲೋರೋಫಿಲ್ ಆ್ಯಂಡ್ xanthophyls. ಹಾಗಾದರೆ ಈ ಪಿಗ್ಮೆಂಟ್ಸ್ಗಳು ಎಲ್ಲಿದ್ದಾವೆ ಅಂತಂದರೆ, ದೀಸ್ ಪಿಗ್ಮೆಂಟ್ಸ್ ಆರ್ ಪ್ರೆಸೆಂಟ್, ಈ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಆರ್ ಪ್ರೆಸೆಂಟ್ ಯಾವುದರಲ್ಲಿ? ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಮೆಂಬ್ರೇನ್ಸ್ ವಿಚ್ ಆರ್ ಫ್ರೀಲಿ ಪ್ರೆಸೆಂಟ್ ಇನ್ ದ ಸೈಟೋಪ್ಲಾಸಮ್, ರೈಟ್? ಈ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಎಲ್ಲವೂ ಒಂದು ಮೆಂಬ್ರೇನ್ನಲ್ಲಿ ರ್ಯಾಪ್ ಆಗಿ ಎಲ್ಲಿದ್ದಾವೆ? ಸೈಟೋಪ್ಲಾಸಮ್ನಲ್ಲಿ ಫ್ರೀಯಾಗಿ ಇರ್ತಾ ಹೋಗ್ತವೆ. ಆಮೇಲೆ ದೀಸ್ ಸೈನೋಬ್ಯಾಕ್ಟೀರಿಯಾಸ್ ರೀಪ್ರೊಡ್ಯೂಸ್ ಬೈ 3 ಮೆಥಡ್ಸ್. ಅವು 3 ರೀತಿಯಾಗಿ ರೀಪ್ರೊಡ್ಯೂಸ್ ಮಾಡ್ತವೆ. ಆ ರೀಪ್ರೊಡಕ್ಷನ್ ಮೆಥಡಾಲಜಿ ಯಾವ್ಯಾವುದು ಅನ್ನೋದು ನಾನು ತಿಳಿಸ್ತೇನೆ. 3 ರೀತಿಯಾಗಲ್ಲ, 2 ರೀತಿಯಾಗಿ ರೀಪ್ರೊಡ್ಯೂಸ್ ಆಗ್ತವೆ. ಅದನ್ನು ನಾನು ಯಾವ್ಯಾವುದು ಅಂತ ನಾನು ತಿಳಿಸ್ತೇನೆ. ಅದಕ್ಕೂ ಮೊದಲೇ ದೇ ಪ್ರೊಫ್ಯೂಸ್ಲಿ ಗ್ರೋ ಟು ಫಾರ್ಮ್ ಆನ್ ಆಲ್ಗಲ್ ಬ್ಲೂಮ್ಸ್ ಇನ್ ಸೀವೇಜ್ ವಾಟರ್ ಅಂತ ಹೇಳ್ತವೆ. ಈ ಸೈನೋಬ್ಯಾಕ್ಟೀರಿಯಾಸ್ಗಳನ್ನು ಎಲ್ಲೆಲ್ಲಿ ನೋಡ್ತೀರಿ ಅನ್ನೋದನ್ನು ನಾನು ನಿಮ್ಗೆ ಇನ್ನೊಂದು ಬಾರಿ ಸ್ಪಷ್ಟವಾಗಿ ಹೇಳ್ತೇನೆ. ನೋಡಿ,
ನಮ್ಮ ಕೆರೆ ಮೇಲ್ಭಾಗದಲ್ಲಿ ತೇಲಾಡ್ತಾ ಇರ್ತವೆ, ಪಾಚಿ ಥರ ಒಂಥರ ಹಳದಿ ಮಿಶ್ರಿತ ಗ್ರೀನ್ ಮಿಶ್ರಿತವಾಗಿದ್ದಂತಹ ಪಾಚಿ ಥರದ್ದು ತೇಲಾಡ್ತಿರ್ತವೆ. ಆಮೇಲೆ ಡಿಚ್ಚಸ್ಸು ಡ್ರೈನೇಜಸ್ಗಳನ್ನು ನೋಡ್ತು ಅಂತಂದರೆ ಸೀವೇಜ್ ವಾಟರ್, ಯಾವುದನ್ನು ಸೀವೇಜ್ ವಾಟರ್ ಅಂತ ಕರಿತೇವೆ, ಡೊಮ್ಯಾಸ್ಟಿಕ್ ವೇಸ್ಟ್ ವಾಟರ್ ಏನಿದೆಯೋ ಅದನ್ನು ಸೀವೇಜ್ ವಾಟರ್ ಅಂತ ಕರಿತೇವೆ. ಆ ಸೀವೇಜ್ ವಾಟರ್ಗಳು ಹೋಗ್ತಾ ಇರುವಂಥ ಡ್ರೈನೇಜಸ್ಗಳ ಮೇಲ್ಭಾಗದಲ್ಲಿ ಪಾಚಿ ಥರ ತೇಲಾಡ್ತಾ ಇರ್ತದೆ, ಅಥವಾ ಕೆಲವೊಂದು ಬಾರಿ ಕೆಲವೊಂದು ಜಾಗದಲ್ಲಿ ಅಂಟ್ಕೊಂಡು ಇರಬಹುದೇನೋ. ಆ ರೀತಿಯಾಗಿರುವಂಥದ್ದು ಯಾವುದು ಅಂತಂದರೆ ನಮ್ಮ ಸೈನೋಬ್ಯಾಕ್ಟೀರಿಯಾಸ್ಗಳು. ಈ ಸೈನೋಬ್ಯಾಕ್ಟೀರಿಯಾಸ್ಗಳು ಏನಾಗ್ತವೆ ಅಂತಂದರೆ ಸೀವೇಜ್ ವಾಟ್ರಲ್ಲಿ ನ್ಯೂಟ್ರಿಷನ್ ತುಂಬ ರಿಚ್ ಆಗಿರುತ್ತೆ. ಸೊ ಸೀವೇಜ್ ವಾಟರ್ನಲ್ಲಿ ನ್ಯೂಟ್ರಿಷನ್ನು ರಿಚ್ ಆಗಿರೋದ್ರಿಂದ ದ ಪ್ರೊಫ್ಯೂಸ್ ಗ್ರೋತ್ ಆಫ್ ದಿ ಸೈನೋಬ್ಯಾಕ್ಟೀರಿಯಾಸ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ಆ್ಯಂಡ್ ಥಿಕ್ ಕಾರ್ಪೆಟ್ ಆನ್ ದ ಸರ್ಫೇಸ್. ಈ ಸೀವೇಜ್ ವಾಟರ್ನ ತಗೊಂಡೋಗಿ ನಾವೇನಾದರೂ ಕೆರೆಗೆ ಬಿಟ್ಟಿತ್ತು ಅಂತಂದರೆ ಆ ಕೆರೆ ನ್ಯೂಟ್ರಿಷನಲ್ ರಿಚ್ ಆಗುತ್ತೆ. ಆ ನ್ಯೂಟ್ರಿಷನಲ್ ರಿಚ್ ಆದಾಗ ಆ ಸೈನೋಬ್ಯಾಕ್ಟೀರಿಯಾಸ್ ಏನು ಮೇಲ್ಭಾಗದಲ್ಲಿ ತೇಲಾಡ್ಕೊಂಡು ವಾಸ ಮಾಡ್ತಿದೆಯೋ ಅದು ಪ್ರೊಫ್ಯೂಸ್ ಆಗಿ ಬೆಳೆದು ಬಿಡ್ತದೆ. ಪ್ರೊಫ್ಯೂಸ್ ಆಗಿ ಬೆಳೆದು ನೀರಿನ ಮೇಲ್ಭಾಗದಲ್ಲಿ ಒಂದು ಮಂದವಾದಂಥ ಒಂದು ಕಾರ್ಪೆಟ್ ರೀತಿಯಾದಂಥ ಒಂದು ರಚನೆಯನ್ನು ಮಾಡಿಬಿಡ್ತದೆ. ಅದನ್ನು ನಾವೇನಂತ ಕರಿತೇವೆ ಅಂತಂದರೆ ಆಲ್ಗಲ್ ಬ್ಲೂಮ್ಸ್ ಅಂತ ಕರಿತೇವೆ. ದ ಪ್ರೊಫ್ಯೂಸ್ ಗ್ರೋತ್ ಆಫ್ ದ ಸೈನೋಬ್ಯಾಕ್ಟೀರಿಯಾಸ್ ಇನ್ ದ sewage water due to nutrition enrichment is called as algal blooms. ಈ ಆಲ್ಗಲ್ ಬ್ಲೂಮ್ಸ್ಗಳು ಮೇಲ್ಭಾಗದಲ್ಲಿ ಥಿಕ್ ಕಾರ್ಪೆಟ್ ರೀತಿಯಾಗಿ ಆಯಿತು ಅಂತಂದರೆ ಅಲ್ಲಿಗೆ ಆ ಕೆರೆಯ ನೀರು ಕುಡಿಯೋದಕ್ಕೆ ಯೋಗ್ಯವಾದಂಥ ನೀರಾಗಿ ಉಳ್ಕೊಳ್ಳೋದಿಲ್ಲ. ಸಬ್ಮರ್ಜ್ಡ್ ಪ್ಲ್ಯಾಂಟ್ಸ್ಗಳಿಗೆ ಲೈಟ್ ಪೆನೆಟ್ರೇಟ್ ಆಗಕ್ಕೆ ಬಿಡೋದಿಲ್ಲ. ಸಬ್ಮರ್ಜ್ಡ್ ಪ್ಲ್ಯಾಂಟ್ಸ್ಗಳೆಲ್ಲವೂ ಸಾಯ್ತವೆ. ಸಬ್ಮರ್ಜ್ಡ್ ಪ್ಲ್ಯಾಂಟ್ಸ್ ಎಷ್ಟು ಕೆಲಸ ಮಾಡ್ತವೆ ಅಂತಂದರೆ ದೇ ಸಪ್ಲೈ ದ ಆಕ್ಸಿಜನ್ ಟು ದ ವಾಟರ್. ಸೊ ನೀರಿಗೆ ಡಿಸಾಲ್ವ್ಡ್ ಆಕ್ಸಿಜನ್ನ ಸಪ್ಲೈ ಮಾಡುವಂಥದ್ದೇ ಸಬ್ಮರ್ಜ್ಡ್ ಪ್ಲ್ಯಾಂಟ್ಸ್ಗಳು. ಯಾವಾಗ ಸಬ್ಮರ್ಜ್ಡ್ ಪ್ಲ್ಯಾಂಟ್ಸ್ಗಳು ಸಾಯ್ತವೋ ಅಲ್ಲಿಗೆ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ. ಡಿಸಾಲ್ವ್ಡ್ ಆಕ್ಸಿಜನ್ನೇ ನಂಬ್ಕೊಂಡಿರುವಂಥ ಅಕ್ವಾಟಿಕ್ ಅನಿಮಲ್ಸ್ಗಳ ಸಾವಾಗುತ್ತೆ. ಸತ್ತು ಅಲ್ಲೇ ತೇಲಾಡಿಕೊಂಡು ಡಿಕಂಪೋಸ್ ಆಗಿ ಗಬ್ಬು ವಾಸನೆ ಬರಲಿಕ್ಕೆ ಶುರುವಾಗ್ತದೆ. ಸೊ ಈ ರೀತಿಯಾಗಿ ಪೋರ್ಟಬಲ್ ನೀರನ್ನು ನಾನ್ ಪೋರ್ಟಬಲ್ ವಾಟರ್ಗಳಾಗಿ ಕನ್ವರ್ಟ್ ಮಾಡುವಂಥದ್ದು ಯಾವುದು ಅಂತಂದರೆ ಈ ಸೈನೋಬ್ಯಾಕ್ಟೀರಿಯಾಸ್ಗಳ ಈ ಆಲ್ಗಲ್ ಬ್ಲೂಮ್ಸ್ಗಳು. ರೀಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಿದ್ದೆ. ದಿ ಸೈನೋಬ್ಯಾಕ್ಟೀರಿಯಾಸ್ reproduce only by asexual method. ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಸೈನೋಬ್ಯಾಕ್ಟೀರಿಯಾಸಲ್ಲಿ the cyanobacterias reproduce only by asexual method. Sexual reproduction is completely absent. In addition to that, the motile cells ನೋಡೇ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ದೇ ರೀಪ್ರೊಡ್ಯೂಸ್ ಓನ್ಲಿ ಬೈ asexual ಮೆಥಡ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ಕಂಪ್ಲೀಟ್ಲಿ ಆಬ್ಸೆಂಟ್, ಅಥವಾ ಕೆಲವು ಬುಕ್ಸಲ್ಲಿ ನಾಟ್ ಬೀನ್ ರಿಪೋರ್ಟೆಡ್ ಅಂತಲೂ ಇರಬಹುದೇನೋ. ಅಂದರೆ ನಮಗಿದುವರೆಗಾಗಿದೆ ಅದು ಯಾವ ರೀತಿಯಾಗಿ ಸೆಕ್ಷುವಲ್ ಆಗಿ ರೀಪ್ರೊಡ್ಯೂಸ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತೇ ಇಲ್ಲ, ಎಲ್ಲೂ ರಿಪೋರ್ಟೇ ಆಗಿಲ್ಲ. ಸೊ ಆದ್ದರಿಂದ ಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ನಾಟ್ ರಿಪೋರ್ಟೆಡ್ ಆರ್ ಅನ್ ಆಬ್ಸೆಂಟ್ ಇನ್ ಕೇಸ್ ಆಫ್ ಸೈನೋಬ್ಯಾಕ್ಟೀರಿಯಾಸ್. ಇನ್ ಅಡಿಷನ್ ಟು ದಟ್ ದ ಮೊಟೈಲ್ ಸೆಲ್ಸ್ ಆರ್ ಆಲ್ಸೋ ಆಬ್ಸೆಂಟ್ in case of cyanobacterias. ಹಾಗಾದರೆ asexual reproduction, yes, asexual reproduction is prominent in case of cyanobacterias. ಈ ಸೈನೋಬ್ಯಾಕ್ಟೀರಿಯಾಸ್ಗಳು ರೀಪ್ರೊಡ್ಯೂಸ್ ಮಾಡುವಂಥ ಒಂದು ಏಕೈಕ ಪದ್ಧತಿ ಯಾವುದು ಅಂತಂತಂದರೆ ಅದು asexual ಮೆಥಡಿಂದ ಮಾತ್ರ ಇದು ರೀಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಆ asexual reproduction ಮೆಥಡ್ಸ್ಗಳು ಯಾವ್ಯಾವುದು ಅಂತಂದರೆ ಎರಡು ಇದ್ದಾವೆ. ಅದು ಯಾವ್ಯಾವುದು ಅಂತಂದರೆ ಒಂದು ಫಿಷನ್ ಮತ್ತಿನ್ನೊಂದು ಫ್ರಾಗ್ಮೆಂಟೇಷನ್. ಫಿಷನ್ನಲ್ಲೇ ಯಾವುದು ಅಂತಂದರೆ ಫಿಷನ್ ಆರ್ ಆಫ್ ಟೂ ಟೈಪ್ಸ್. ಸೆಕೆಂಡ್ ಇಯರ್ ಪಿ ಯು ಸಿಲಿ ಡೀಟೇಲ್ ಆಗಿ ತಿಳ್ಕೊತೀರಿ. ಅದು ಯಾವುದು ಅಂದರೆ ಒಂದು ಬೈನರಿ ಫಿಷನ್ ಮತ್ತಿನ್ನೊಂದು ಮಲ್ಟಿಪಲ್ ಫಿಷನ್. ಯಾವುದನ್ನು ಬೈನರಿ ಫಿಷನ್ ಅಂತ ಕರಿತೇವೆ ಅಂತಂದರೆ ಒಂದು ಮದರ್ ಸೆಲ್ಲು ಡಿವೈಡ್ ಆಗಿ ಎರಡು ಆಯಿತು ಅಂತಂದರೆ ಅದನ್ನು ನಾವು ಬೈನರಿ ಫಿಷನ್ ಅಂತ ಕರಿತೇವೆ. ಸೊ ಒಂದು ಸೆಲ್ಲು ಡಿವೈಡ್ ಆಗಿ ಹಲವು ಸೆಲ್ಸ್ಗಳನ್ನು ಕೊಡ್ತು ಅಂತಂದರೆ ಅದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತಾ ಹೋಗ್ತೇವೆ. ಸೊ ದೇ ರೀಪ್ರೊಡ್ಯೂಸ್ ಬೈ ಬೈನರಿ ಫಿಷನ್. ಯಾರು? ಸೈನೋಬ್ಯಾಕ್ಟೀರಿಯಾಸ್ಗಳು ಬೈನರಿ ಫಿಷನ್ನಿಂದ ಮತ್ತು ಫ್ರಾಗ್ಮೆಂಟೇಷನ್ನಿಂದ. ಫ್ರಾಗ್ಮೆಂಟೇಷನ್ ದ ಫ್ರಾಗ್ಮೆಂಟ್ಸ್ ಆಫ್ ದ ಕಾಲೋನಿ. ಸೊ ಹೇಗಾಗುತ್ತೆ ಹೇಳ್ತೀನಿ ನಿಮಗೆ. ನೋಡಿ, ನೀರಿನ ಮೇಲೆ ಡಿಚ್ಚಸ್ಸು ಮತ್ತು ಸೀವೇಜ್ ವಾಟರ್ ಇರುವಂಥ ಜಾಗದಲ್ಲಿ ಮೇಲ್ಭಾಗದಲ್ಲಿ ತೇಲಾಡಿಕೊಂಡು ಬೆಳೀತಾ ಇರ್ತದೆ. ಒಂದು ಕಾರ್ಪೆಟ್ ರೀತಿಯಾಗಿ ಬೆಳ್ಕೊಂಡಿದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ.
ಸೊ ಯಾವುದಾದ್ರೂ ಒಂದು ಪ್ರಾಣಿನೋ ಅಥವಾ ಇನ್ಯಾವುದೋ ನಮ್ಮ ಕೆರೆಗೆ ಯಾವುದಾದ್ರೂ ದನ ಕರುಗಳು ನೀರು ಕುಡಿಯೋಕೆ ಒಳಗೋಯ್ತು ಅಂತಂದರೆ ಈ ಕಾಲೋನಿ ಛಿದ್ರ ಮಾಡಿಬಿಡ್ತವೆ, ಪೀಸ್ಗಳಾಗ್ಬಿಡ್ತವೆ. ಆ ರೀತಿ ಈ ಕಾಲೋನಿ ಪೀಸ್ ಆಗಿಬಿಟ್ಟಾಗ ಒಂದು ಚಿಕ್ಕ ಚಿಕ್ಕ ಪೀಸ್ಗಳು ಏನು ಕಾಲೋನಿದಿ ಇಂದ ಹುಟ್ಟುತ್ತವೋ ಅವುಗಳನ್ನು ನಾವೇನಂತ ಕರಿತೇವೆ ಅಂತಂದರೆ ದೇ ಆರ್ ಕಾಲ್ಡ್ ಆಸ್ ಹಾರ್ಮೋಗೋನಿಯಾ ಅಂತ ಕರಿತೇವೆ. ದೇ ಆರ್ ಕಾಲ್ಡ್ ಆಸ್ ಹಾರ್ಮೋಗೋನಿಯಾಸ್, ಸಿಂಗ್ಯುಲರ್ ಹಾರ್ಮೋಗೋನಿಯಂ. ಸೊ ಹಾರ್ಮೋಗೋನಿಯಾಸ್ಗಳು ಏನು? fragments of the fragments of the colony are called as Harmogonia. These fragments separates from the mother colony and they start multiplying to give rise to new colony. So ಈ ರೀತಿಯಾಗಿ ಫ್ರಾಗ್ಮೆಂಟೇಷನ್ ಅನ್ನೋ ಮೆಥಡಾಲಜಿಯಿಂದಾನು ನಮ್ಮ ಸೈನೋಬ್ಯಾಕ್ಟೀರಿಯಾಸ್ಗಳು ಏಸೆಕ್ಷುವಲ್ ಆಗಿ ರೀಪ್ರೊಡ್ಯೂಸ್ ಮಾಡ್ತಾ ಬರ್ತವೆ. ರೈಟ್. ಸೊ ಇದಿಷ್ಟನ್ನು ತಿಳ್ಕೊಂಡ್ವಿ. ಪ್ರಮುಖವಾಗಿ ನೀನು ಕಾಲೋನಿಯಲ್ಲಿ 3 ತರಹದ ಸೆಲ್ಸ್ಗಳಿದ್ದಾವೆ. ಇದು ಅತ್ಯಂತ ಪ್ರಮುಖವಾಗಿ ತಿಳ್ಕೊಳ್ಳೇಬೇಕಾದಂಥದ್ದು. ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೆನ್ಷನ್ ಮಾಡಿಲ್ಲ, NCERT ಟೆಕ್ಸ್ಟ್ ಬುಕ್ನಲ್ಲಿ ಮೆನ್ಷನ್ ಮಾಡಿಲ್ಲ, ಆದರೆ ತಿಳ್ಕೊಳ್ಳೇಬೇಕಾಗಿರುವಂಥ ವಿಚಾರ. Nostoc colony contains, or the cyanobacterial colony contains 3 type of cells. 3 ಥರದ ಸೆಲ್ಸ್ಗಳಿದ್ದಾವೆ. ಅದು ಯಾವುದು ಅಂತಂದರೆ ಕಾಲೋನಿಯಲ್ಲಿ ಅತಿ ಹೆಚ್ಚು ಇರುವಂತಹ ಸೆಲ್ಲು, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಕಾಲೋನಿಗೆ ಸಪೋರ್ಟ್ ಮಾಡುವಂತಹ ಸೆಲ್ಸ್ಗಳು ಅದ್ಯಾವುದು ಅಂತಂದರೆ ದಟ್ ಈಸ್ ವೆಜಿಟೇಟಿವ್ ಸೆಲ್. ಕಾಲೋನಿಯಲ್ಲಿ ಹೆಚ್ಚಿರುವಂಥದ್ದು, ಕಾಲೋನಿಯ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡುವಂಥದ್ದು ಈ ಮ್ಯಾಕ್ಸಿಮಮ್ ಇರುವಂಥ ಈ ಸೆಲ್ ಯಾವುದು ಅಂತಂದರೆ ದಟ್ ಈಸ್ ಆ್ಯನ್ ವೆಜಿಟೇಟಿವ್ ಸೆಲ್. ರೈಟ್. ಎರಡನೇದು ಯಾವುದು ಅಂತಂದರೆ ಹೆಟಿರೋಸಿಸ್ಟ್. ಕಾಲೋನಿಯಲ್ಲಿ ಅಲ್ಲಲ್ಲಿ ನಮ್ಮ ಈ ಟ್ರೈಕೋಮ್ನಲ್ಲಿ ಅಲ್ಲಲ್ಲಿ ಕೆಲವು ಹಳದಿ ಮಿಶ್ರಿತವಾದಂಥ ಸೆಲ್ಗಳನ್ನು ನೋಡ್ತವೆ. The intermixed with the vegetative cell, we see some of the light yellowish colored cells which are called as heterocyst. ಅವುಗಳನ್ನು ಹೆಟೆರೋಸಿಸ್ಟ್ ಅಂತ ಕರೀತೇವೆ. ಈ ಹೆಟೆರೋಸಿಸ್ಟ್ಗಳು ಪ್ರಮುಖವಾಗಿ 2 ಪ್ರಮುಖವಾದಂಥ ಕೆಲಸವನ್ನು ಮಾಡ್ತವೆ. ಅದು ಯಾವ್ಯಾವುದು ಅಂದರೆ ದ 2 ಮೇಜರ್ ಫಂಕ್ಷನ್ ಆಫ್ ಹೆಟೆರೋಸಿಸ್ಟ್ ಯಾವ್ಯಾವುದು ಅಂತಂದರೆ, ಒನ್ ಈಸ್ ದೇ ಹೆಲ್ಪ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ಯಾವುದು? ಹೆಟೆರೋಸಿಸ್ ಸೆಲ್ಗಳು ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಆದ ಕಾರಣ ನಾವು ಸೈನೋಬ್ಯಾಕ್ಟೀರಿಯಾಸ್ಗಳನ್ನು ಬಯೋಫರ್ಟಿಲೈಸರ್ ಆಗಿ ಬಳಸ್ತೇವೆ. ರೈಟ್. ಎರಡನೇದು ಯಾವುದು ಅಂತಂದರೆ ಈ ಹೆಟೆರೋಸಿಸ್ಟ್ಗಳ ಸೈಟೋಪ್ಲಾಸಮಿಕ್ ಕಂಟೆಂಟ್ ಸಂಪೂರ್ಣವಾಗಿ ಮಿಕ್ಸಪ್ ಆಗಿ ಒಳಭಾಗದಲ್ಲೇ ಒಂದು ಪುಟ್ಟದಾದಂತಹ ಕಾಲೋನಿಯನ್ನು ರಚನೆ ಮಾಡ್ಕೊಳ್ತವೆ. ಅಂದರೆ ಕಾಲೋನಿ ಅನ್ನೋದಕ್ಕಿಂತ ಪುಟ್ಟದಾದಂಥ ಫ್ರ್ಯಾಗ್ಮೆಂಟ್ಸ್ಗಳನ್ನು ರಚನೆ ಮಾಡ್ಕೊಳ್ತವೆ. ಆ ಫ್ರ್ಯಾಗ್ಮೆಂಟ್ಸ್ಗಳು ಹೆಟೆರೋಸಿಸ್ ಸೆಲ್ಲನ್ನು ಬರ್ಸ್ಟ್ ಮಾಡಿಕೊಂಡು ಹೊರಗಡೆಗೆ ಬಂದಂಥ ಸಂದರ್ಭದಲ್ಲಿ ಅವು ಇಂಡಿಪೆಂಡೆಂಟ್ ಆಗಿ ರೀಪ್ರೊಡ್ಯೂಸ್ ಅಂದರೆ ಬೆಳ್ಕೊಂಡು ಹೋಗುವಂಥ ಸಾಮರ್ಥ್ಯ ಇದೆ. ಅಂದರೆ ದೀಸ್ ಹೆಟೆರೋಸಿಸ್ ಸಪೋರ್ಟ್ಸ್ ಫಾರ್ ಟೂ ಮೇಜರ್ ಫಂಕ್ಷನ್ಸ್. ಅದು ಯಾವ್ಯಾವುದು ಅಂತಂದರೆ, ಒಂದು ನೈಟ್ರೋಜನ್ ಫಿಕ್ಸೇಷನ್, 2 ಫಾರ್ ರೀಪ್ರೊಡಕ್ಷನ್. ಇನ್ನು 3ನೇದು ಯಾವುದು ಅಂತಂದರೆ ಏಕೈನೆಟ್ಸ್. ಯಾವುದನ್ನು ನಾವು ಏಕೈನೆಟ್ಸ್ ಅಂತ ಕರಿತೇವೆ ಅಂತಂದರೆ, ನಮ್ಮ ಈ ಫಿಲಮೆಂಟ್ ಸ್ಟ್ರಕ್ಚರ್ ಏನು ಟ್ರೈಕೋಮ್ ಇದೆಯಲ್ಲ, ಈ ಟ್ರೈಕೋಮ್ನಲ್ಲಿ ಕೆಲವು ಸೆಲ್ಲುಗಳು ಡಾರ್ಮೆಂಟ್ ಸೆಲ್ಗಳಾಗಿ ಉಳ್ಕೊಂಡಿರ್ತವೆ. ಅಂದರೆ some of the cells in the trichome store large amount of reserve food materials and become dormant just like the spore ಅಂತ ಹೇಳೋದಿಲ್ಲ, ಆದರೆ ಆ ರೀತಿಯಾಗಿ ಡಾರ್ಮೆಂಟ್ ಆಗಿ ಇದ್ದು ಬಿಡ್ತವೆ. ಆ ಸೆಲ್ಲು ಯಾವಾಗ ಆ್ಯಕ್ಟಿವ್ ಆಗ್ತವೆ ಅಂತಂದರೆ, ಈಗ ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಬಂದಾಗ ವೆಜಿಟೇಟಿವ್ ಸೆಲ್, ಹೆಟೆರೋಸಿಸ್ಟ್ ಎಲ್ಲವೂ ಸಾಯ್ತವೆ. ಏಕೈನೆಟ್ಸ್ ಮಾತ್ರ ಜೀವಂತವಾಗಿರ್ತವೆ. ಆ ಜೀವಂತವಾಗಿ ಯಾಕಿರ್ತವೆ ಅಂತಂದರೆ, ದೀಸ್ ಏಕೈನೆಟ್ ಹ್ಯಾಸ್ ಗಾಟ್ ದ ಕೆಪಾಸಿಟಿ ಆಫ್ ಎಂಡ್ಯೂರಿಂಗ್ ದ ಅಡ್ವರ್ಸ್ ಎನ್ವೈರನ್ಮೆಂಟಲ್ ಕಂಡೀಷನ್. ಆ ಅಡ್ವರ್ಸ್ ಎನ್ವೈರನ್ಮೆಂಟಲ್ ಕಂಡೀಷನನ್ನು ಕ್ರಾಸ್ ಮಾಡಿಕೊಂಡು ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಬಂತು ಅಂತಂದಾಗ ಈ ಏಕೈನೆಟ್ಸ್ ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸಲ್ಲಿ ಈ ಎಲ್ಲ ವೆಜಿಟೇಟಿವ್ ಸೆಲ್, ಹೆಟೆರೋಸಿಸ್ಟ್ 2 ಸತ್ತು ಹೋಗಿರ್ತದೆ. ಕೇವಲ ಏಕೈನೆಟ್ಸ್ ಮಾತ್ರ ಬದುಕಿದ್ದು
ತಿರ್ಗಾ ಆನ್ ರಿಟರ್ನ್ ಆಫ್ ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ದೀಸ್ ಅಂಡರ್ಗೋಸ್ ದ ಡೆವಲಪ್ಮೆಂಟ್ ಆಫ್ ದ ನ್ಯೂ ಕಾಲೋನಿ. ಸೊ ಅಲ್ಲಿಗೆ ಆ ಒಂದು ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಬಂದಾಗ ಅದು ಹೊಸ ಕಾಲೋನಿಯನ್ನು ಡೆವಲಪ್ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು ಈ ಕೈನೆಟ್ಸ್ ಆಗಿದ್ದಾವೆ. ಸೊ ಅದು ಸಹ ರೀಪ್ರೊಡಕ್ಷನ್ಗೆ ಸಪೋರ್ಟ್ ಮಾಡುವಂಥ ಸ್ಪೆಷಲೈಸ್ ಸೆಲ್ಸ್ ಅಂತ ಕರಿಬಹುದು. ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾಸ್ ಪ್ರಮುಖವಾಗಿ 2 ಕೆಲಸವನ್ನು ಮಾಡ್ತವ್ರಿ. ಅದು ಯಾವ್ಯಾವುದಪ್ಪ ಅಂತಂದರೆ, ಹೆಟ್ರೋಸಿಸ್ಟ್ ಅನ್ನುವಂಥ ಸೆಲ್ ಏನು ಕೆಲಸ ಮಾಡುತ್ತೆ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಹಳದಿ ಮಿಶ್ರಿತವಾದಂಥ ಈ ಸ್ಪೆಷಲೈಸ್ ಸೆಲ್ಗಳು ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಸಾಮರ್ಥ್ಯ ಇರೋದ್ರಿಂದ ನಾವು ಏನಾಗಿ ಬಳಸ್ತೇವೆ ಅಂತ ಹೇಳಿದ್ದಾನೆ, ದೇ ಆರ್ ಯೂಸ್ಡ್ ಆಸ್ ಬಯೋಫರ್ಟಿಲೈಸರ್ಸ್ ಅಂತ ಹೇಳಿದ್ದಾನೆ. ಅತ್ಯಂತ ಪ್ರಮುಖವಾದಂಥ ಒಂದು ಯೂಸ್ ಏನು ಈ ಸೈನೋಬ್ಯಾಕ್ಟೀರಿಯಾಸ್ ಅಂತಂದರೆ, ದೇ ಆರ್ ಯೂಸ್ಡ್ ಆಸ್ ಬಯೋಫರ್ಟಿಲೈಸರ್ಸ್. ಎರಡನೇದೇನಪ್ಪ ಅಂತಂದರೆ, ಸಮ್ ಆಫ್ ದ ಸೈನೋಬ್ಯಾಕ್ಟೀರಿಯಾಸ್ ಲೈಕ್ ಸ್ಪಿರುಲಿನಾ ಆರ್ ರಿಚ್ ಇನ್ ಪ್ರೋಟೀನ್ ಸೋರ್ಸ್. ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರುವಂಥದ್ದಾಗಿದ್ದಾವೆ ಕೆಲವು ಸೈನೋಬ್ಯಾಕ್ಟೀರಿಯಾಸ್ಗಳು. ಎಕ್ಸಾಂಪಲ್ ಸ್ಪಿರುಲಿನಾ. ಆದ್ದರಿಂದ ಈ ಒಂದು ಸ್ಪಿರುಲಿನಾಗಳನ್ನು ನಾವು ಕಮರ್ಷಿಯಲಿ ಗ್ರೋ ಮಾಡಿಕೊಂಡು ಅವುಗಳನ್ನು ಕ್ಯಾಟಲ್ ಫೀಡ್ ಆ್ಯಂಡ್ ಹ್ಯೂಮನ್ ಫೀಡ್ಸ್ಗೆ ನಾವು ಬಳಸ್ತಾ ಹೋಗ್ತೇವೆ. ಅಂದರೆ ಫೀಡ್ ಸಪ್ಲಿಮೆಂಟ್ ಆಗಿ ಬಳಸ್ತಾ ಹೋಗ್ತವೆ. ಯೂಶ್ವಲ್ ಆಗಿ ನಾವು ತಿನ್ನೋ ಆಹಾರ ಯಾವುದು ಅಂತ ನಿಮಗೂ ಗೊತ್ತಿದೆ. ಇನ್ ಅಡಿಷನ್ ಟು ದ್ಯಾಟ್ ಪ್ರೋಟೀನ್ನ ಎಕ್ಸ್ಟ್ರಾ ಸೋರ್ಸ್ ಆ ವ್ಯಕ್ತಿಗೆ ಬೇಕು, ವೀಕ್ ಇದ್ದಾನೆ ಅಂತಂದ ಸಂದರ್ಭದಲ್ಲಿ ಆ ಸ್ಪಿರುಲಿನಾ ಪೌಡರ್ಗಳನ್ನು ಮಾಡಿ ಫೀಡ್ ಸಪ್ಲಿಮೆಂಟ್ ಆಗಿ ಕೊಡ್ತಾ ಬರ್ತಾ ಹೋಗ್ತಾರೆ. ಸೊ ಅದನ್ನು ನಾವು SCP ಅಂತಲೇ ಕರಿತೇವೆ, ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕರಿತಾ ಹೋಗ್ತವೆ. ಈ ಸಿಂಗಲ್ ಸೆಲ್ ಪ್ರೋಟೀನ್ಗೆ ಬೆಸ್ಟ್ ಎಕ್ಸಾಂಪಲ್ ಸ್ಪಿರುಲಿನಾ. ಈ SCPಯ ಬಗ್ಗೆ ಡೀಟೇಲ್ ಆಗಿ ನೀವು ಸೆಕೆಂಡ್ ಇಯರ್ PUCಯಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಇಲ್ಲಿವರೆಗೂ ನಾವು ಏನು ತಿಳ್ಕೊಂಡಿದ್ದಾವೆ ಅಂತಂದರೆ, ಇಲ್ಲಿಯವರೆಗೂ ಸಂಕ್ಷಿಪ್ತವಾಗಿ ನಾನು ನಿಮಗೆ ಸೈನೋಬ್ಯಾಕ್ಟೀರಿಯಾಸ್ಗಳ ಬಗ್ಗೆ, ಅವುಗಳಲ್ಲಿ ಕಂಡುಬರುವಂತಹ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ಆ ಕಾಲೋನಿಯಲ್ಲಿರುವಂತಹ ಟೈಪ್ಸ್ ಆಫ್ ಸೆಲ್ಸ್ಗಳು, ರೀಪ್ರೊಡಕ್ಷನ್ ಮೆಥಡಾಲಜಿ, ಅತ್ಯಂತ ಪ್ರಮುಖವಾದಂಥ ವಿಚಾರ ನೋಡಿ. ಇಲ್ಲಿ ಕೇವಲ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ಗಳನ್ನು ಮಾತ್ರ ನೋಡ್ತೇವೆ, ಪ್ರಮುಖವಾದಂಥ ಅಂಶ. ಆಮೇಲೆ ಇದನ್ನು ಬ್ಲೂ ಗ್ರೀನ್ ಆಲ್ಗೆ ಅಂತೂ ಯಾಕೆ ಕರಿತೇವೆ ಅಂತಂದರೆ, ಮೇನ್ಲಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫೈಕೋಸೈನಿನ್, ಬ್ಲೂ ಗ್ರೀನ್ ಕಲರ್ ಪಿಗ್ಮೆಂಟ್. ಇನ್ನು ಅದಾದ ಮೇಲೆ ನೆಕ್ಸ್ಟ್ ಯಾವುದು ಅಂತಂದರೆ 3 ಟೈಪ್ಸ್ ಆಫ್ ಸೆಲ್ಸ್ ಇನ್ ದ ಕಾಲೋನಿ, ಅತ್ಯಂತ ಪ್ರಮುಖವಾದಂಥದ್ದು. ಅದರಲ್ಲಿ ಹೆಟ್ರೋಸಿಸ್ಟ್ನ ಕೆಲಸ ಏನು? ನೈಟ್ರೋಜನ್ ಫಿಕ್ಸೇಷನ್, ಹೆನ್ಸ್ ವಿ ಆರ್ ಯೂಸಿಂಗ್ ಇಟ್ ಆಸ್ ಅನ್ ಬಯೋಫರ್ಟಿಲೈಸರ್ ಅಂತ ಹೇಳಿದಾನೆ. ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾದಂಥ ಅಂಶ ಏನಪ್ಪ ಅಂತಂದರೆ ರೀಪ್ರೊಡಕ್ಷನ್ ವಿಚಾರ. ದೇ ರೀಪ್ರೊಡ್ಯೂಸ್ ಒನ್ಲಿ ಬೈ ಎಸೆಕ್ಷುವಲ್ ಮೆಥಡ್. ಆ ಎಸೆಕ್ಷುವಲ್ ಮೆಥಡಲ್ಲೂ 2 ವಿಧ ಯಾವ್ಯಾವುದು ಅಂತಂದರೆ, ಒಂದು ಬೈನರಿ ಫಿಷನ್ ಮತ್ತು ಇನ್ನೊಂದು ಫ್ರಾಗ್ಮೆಂಟೇಷನ್. ದ ಫ್ರಾಗ್ಮೆಂಟ್ಸ್ ಆಫ್ ದೀಸ್ ಸೈನೋಬ್ಯಾಕ್ಟೀರಿಯಾಸ್ ಆರ್ ಕಾಲ್ಡ್ ಆಸ್ ಹಾರ್ಮೋಗೋನಿಯಾಸ್ ಅಂತ ಕರೀತೇವೆ. ಹಾರ್ಮೋಗೋನಿಯಾಸ್ಗಳು ಒಂದು ಪುಟ್ಟ ಫ್ರಾಗ್ಮೆಂಟ್ಸ್ಗಳಾಗಿದ್ದಾವೆ, ಅವುಗಳಿಂದ ಎಸೆಕ್ಷುವಲ್ ಆಗಿ ರೀಪ್ರೊಡ್ಯೂಸ್ ಮಾಡಿಕೊಳ್ತವೆ ಅಂತ ಹೇಳಿದ್ದಾನೆ. ಅತ್ಯಂತ ಪ್ರಮುಖವಾದಂಥ ವಿಚಾರ ಇಲ್ಲಿ ಏನಪ್ಪ ಅಂದರೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ಕಂಪ್ಲೀಟ್ಲಿ ಆಬ್ಸೆಂಟ್ ಅನ್ನುವಂಥದ್ದು. ಮತ್ತಿನ್ನೊಂದು, ದೇರ್ ಈಸ್ ನೋ ಎನಿ ಮೊಟೈಲ್ ಸೆಲ್ಸ್ ಇನ್ ಸೈನೋಬ್ಯಾಕ್ಟೀರಿಯಾಸ್ ಅನ್ನುವಂಥದ್ದು. ಇದಿಷ್ಟು ಈ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದಾವೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾನೆ.